ಮೈದಾನ 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 ಎಸ್ ಬಿಗ್ ಹೋಮ್ಸ್ನ ಆಟಗಾರರು ಮಾಲೀಕರು ಜೊತೆಗೂಡಿಗಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಎಎಸ್ಎ ಸಂಸ್ಥೆ ವೈಯಕ್ತಿಕ 2 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಎಸ್ ಈಗ ಎಷ್ಟು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದೇ ತರ ಟೂರ್ನಮೆಂಟ್ ಮಾಡ್ತಾ ಇರಿ. ಆಪರ್ಚುನಿಟಿ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು. ಮೊದಲನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಎಎಸ್ಎ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರು ಅರಶಿನಗುಂಟೆಯಲ್ಲಿ ಒಂದು ಅತ್ಯುತ್ತಮವಾದ ಕ್ರೀಡಾಕೂಟವನ್ನು ಏರ್ಪಡಿಸಿದರು. ಏನು ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ, ಮತ್ತು ಹೆಣ್ಮಕ್ಳು ಕ್ರಿಕೆಟು, ಹೆಣ್ಮಕ್ಳಿಗೆ ಥ್ರೋಬಾಲು, ಮತ್ತು ಗಂಡು ಮಕ್ಕಳಿಗೆ ಕ್ರಿಕೆಟ್ ನಡೆಸಿ ಒಂದು ಏನೋ ಶಾರ್ಟ್ ಪಿಚ್ ಕ್ರಿಕೆಟ್ ಆಯೋಜನೆ ಮಾಡಿದರು. ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಮಕ್ಕಳಿಗೆ ಡ್ರಾಯಿಂಗ್ ಇತ್ತು. ತುಂಬ ಚೆನ್ನಾಗಿ ಎಲ್ಲ ಏರ್ಪಡಿಸಿ ಯಾವುದೇ ತಂಟೆ ತಕರಾರಿಲ್ಲದೆ ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರ ಅಭಿನಂದನೆಗಳು. ಮತ್ತು ಏನು ಈ ತಂಡದಲ್ಲಿ ಈ ಶಾರ್ಟ್ ಪಿಚ್ ಕ್ರಿಕೆಟಲ್ಲಿ ಗೆದ್ದಂತಹ YSA ಅವರು ವಿನ್ನರ್ಸ್ ಆಗಿದ್ದಾರೆ, ಮತ್ತು SB ಗ್ರೂಪ್ ಅವರು ರನ್ನರ್ಸ್ ಆಗಿದ್ದಾರೆ. ಆ ಎರಡು ತಂಡದವರೆಗೂ ವೈಯಕ್ತಿಕವಾಗಿ ಮತ್ತು ASA ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ASA ಅವರು ಹೆಚ್ಚಿನ ರೀತಿ ಕ್ರೀಡಾಕೂಟವನ್ನು ಏರ್ಪಡಿಸ್ತಾ ಇರಲಿ. ಇದೊಂಥರ ಏನು ಹಬ್ಬದ ವಾತಾವರಣ ಇತ್ತು 3 ದಿನದಿಂದ ಅರಶಿನಗುಂಟೆಯಲ್ಲಿ. ಇದೇ ಥರ ವಾತಾವರಣ ಕ್ರಿಯೇಟ್ ಮಾಡಲಿ. ಎಲ್ಲ ಬೇರೆ ಮಕ್ಕಳೆಲ್ಲ ಬಂದು ಚೆನ್ನಾಗಿ ಆಡಿ ಕ್ರೀಡಾಭವನ ಬೆಳೆಸ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ. ಅವ್ರ ಟೀಮ್ ತುಂಬ ಚೆನ್ನಾಗಿದೆ. ಅತ್ಯುತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಒಳ್ಳೆ ಹುಡುಗರಿದ್ದಾರೆ. ಅವರು ಮೊದಲನೇ ವರ್ಷ ಓಪನಿಂಗ್ ಮಾಡಿದಾಗ ಇದೇ ಥರ ಕ್ರೀಡಾಕೂಟ ಆಯೋಜನೆ ಮಾಡಿದ್ರು. ಮೇರಾಥನ್ ಮತ್ತೆ ಆಯೋಜನೆ ಮಾಡಿದ್ರು. ಮತ್ತೆ ಈ ಬರೀ ಕ್ರೀಡಾಕೂಟ ಅಲ್ಲದೆ ಅವರು ಪ್ರಕೃತಿಗೋಸ್ಕರ ಈ ಪಾರ್ಕ್ ಅಭಿವೃದ್ಧಿ ಮಾಡೋದು, ಮತ್ತೆ ಈ ರೋಡ್ಗಳು ಗುಂಡಿ ಬುರುದೆಲ್ಲ ಮುಚ್ಚಿದ್ರು. ಸೊ ಸಾರ್ವಜನಿಕ ಕೆಲಸಗಳನ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಇದೇ ತರ ಅವ್ರ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ಲಿ. ಅವ್ರ ಬೆನ್ನೆಲುಬಾಗಿ ಯಾವತ್ತೂ ನಾವು ಇರ್ತೀವಿ ಅಂತ ಹೇಳ್ತೀನಿ ಅವ್ರಿಗೆ. ಸರ್, ಇದು ಕ್ರಿಕೆಟ್ ಅನ್ನೋದು ಒಂಥರ ಕಾಂಪಿಟೇಷನ್. ಯಾರು ಗೆಲ್ತಾರೆ ಯಾರು ಹೇಳಕ್ಕಾಗಲ್ಲ. ಗೆಲುವು ಮತ್ತೆ ಸೋಲುಗಳನ್ನ ಎರಡನ್ನೂ ಸಮವಾಗಿ ತಗೋಬೇಕು. ಸೋಲ್ತಾರೆ, ಸೊ ಅದು ಕ್ರೀಡಾ ಭವನದಿಂದ ಬಳಸಿ ಮುಂದಿನ ಸಲ ನೀವು ಗೆಲ್ತೀರಿ. ಇದೇ ತರ ಆಟ ಆಡ್ರಿ. ಯಾರು ಮನಸ್ಸಿಗೆ ಬೇಜಾರು ಮಾಡ್ಕೊಂಬೇಡಿ. ಎಲ್ಲರೂ ಇದೇ ತರ ಆಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಖಂಡಿತ ನಮ್ಮ ಸಹಕಾರ ಇರುತ್ತೆ. ಎಲ್ಲದಕ್ಕೂ ಅವ್ರ ಜೊತೆ ಇದ್ದೀವಿ. ನಾನು ಅವ್ರ ಜೊತೆನೆ ಒಬ್ಬನಾಗಿ ASA ತಂಡದ ಪರವಾಗಿ ಅವ್ರಿಗೆ ಒಂದು ಕ್ರೀಡಾಂಗಣ ಮಾಡಿಕೊಡ್ಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವ್ರ ಜೊತೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಆದಷ್ಟು ಪ್ರಯತ್ನ ಮಾಡ್ತೀವಿ. ಸಂಘಟನೆಯವರು ಆ ಥರನ್ನು ಗುರುತಿಸಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ವೈಯಕ್ತಿಕ ಮಾಡ್ತೀವಿ. ASA ಸಂಘದವರು ಸುಮಾರು ಜನಕ್ಕೆ ಯಾರು ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯಾರು ಹೋಗ್ಬೇಕು ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅಷ್ಟೊಂದು ಯಾರನ್ನ ಆ ಥರ ಹುಡುಗರು ಇದ್ರು ಬಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಮತ್ತೆ ನಾವು ವೈಯಕ್ತಿಕವಾಗಿ ಆದಷ್ಟು ಮಾಡ್ತೀವಿ. ASA ಅಸೋಸಿಯೇಷನ್ ಅವರು 3 ದಿನ ಒಳ್ಳೆ ಕಾರ್ಯಕ್ರಮ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ನಮ್ಗೆ ಅರಶಿನಗುಂಟೆಗೆ ಒಂದು ಹೆಮ್ಮೆ ಅಂತ ಹೇಳ್ಕೊಬಹುದು. ಇದರಿಂದ ಯುವ ಪೀಳಿಗೆಗಳು, ಪ್ರತಿಭೆಗಳಿಗೆ ಗುರ್ಸಕ್ಕೆ ಒಂದು ಅವಕಾಶ. ಮುಂದೆ ಇದೇ ರೀತಿ ಉನ್ನತ ಮಟ್ಟದಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳು ಬರಲಿ, ನಮ್ಮೂರಲ್ಲಿ ಬೆಳಿಲಿ, ನಮ್ಮೂರು ಉನ್ನತ ಮಟ್ಟಕ್ಕೆ ಹೋಗಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೆಳಿಲಿ ಅನ್ನೋದು ನಮ್ಮ ಉದ್ದೇಶ. ಒಳ್ಳೊಳ್ಳೆ ಕಾರ್ಯಕ್ರಮ ಹೆಣ್ಮಕ್ಳಿಗೂ ಅವಕಾಶ ಮಾಡ್ಕೊಟ್ಟಿದ್ದಾರೆ. ರಂಗೋಲಿ ಸ್ಪರ್ಧೆ, ಕ್ರಿಕೆಟು, ಥ್ರೋಬಾಲು ಪ್ರತಿಯೊಂದು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಎಲ್ಲೂ ಒಂದು ಚೂರು ತೊಂದರೆ ಇಲ್ದಂಗೆ ಒಬ್ರು ಕ್ರೀಡಾಂಗಣದಲ್ಲಿ ಯಾವ ರೀತಿ ಇರಬೇಕು ಶಿಸ್ತುಬದ್ಧವಾಗಿ ನಡೆಸ್ಕೊಂಡೋಗಿದ್ದಾರೆ. ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ. ಮೊದಲನೇ ವರ್ಷ ಮಾಡಿದ್ದಾರೆ. ಇದು ಫಸ್ಟ್ ಮಾಡಿದ್ದು ಮೊದಲನೇ ವರ್ಷ ವಾರ್ಷಿಕೋತ್ಸವ. ಈ ಕ್ರೀಡೆ ಹಿಂಗೆ ಮುಂದುವರಿಲಿ. ನಮ್ಮ ಸಹಕಾರಗಳು ಇದ್ದೇ ಇರುತ್ತದೆ. ಎಲ್ಲಾ ರೀತಿ ನಾವು ಸಹಕರಿಸ್ತೀವಿ. ಒಳ್ಳೊಳ್ಳೆ ಕೆಲ್ಸಗಳಾಗ್ಲಿ. ನಮ್ಮೂರಿನಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಅರಶಿನಗುಂಟೆ ಗ್ರಾಮದಲ್ಲಿ ಒಳ್ಳೊಳ್ಳೆ ಕೆಲ್ಸಗಳು ಆಗ್ತದೆ ಅಂತ ನನ್ನ ಉದ್ದೇಶ.